ನಮಸ್ಕಾರ ಕರ್ನಾಟಕ, ನಮಸ್ಕಾರ ಕನ್ನಡಿಗ. ಹಿಂದುಳಿದ ವರ್ಗಗಳು ಅಹಿಂದ ನಾಯಕ ಅಂತ ಅನ್ಕೊಂಡು 2 ಸತಿ ಸಿಎಂ 3 ಸತಿ ಸರ್ಕಾರ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಹುಟ್ಟು ಹಬ್ಬ. ನೋಡ್ರಿ ಎಂತ ಸಡಗರ. ನಾಡಿನ ಹೆಣ್ಣು ಮಕ್ಕಳ ಸಾವಿರಾರು ಕೊಲೆ ಆಗಿದೆ. ಒಬ್ಬ ಅಹಿಂದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಆ ಗುಲ್ಬರ್ಗ ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳಕಂಡು ಹೋದ್ರು. ಹತ್ಯಾಕಾಂಡದ ಬಗ್ಗೆ ತುಟಿ ಬೀಸ್ತಾ ಇಲ್ಲ. ಅವ್ರ ಮಗ ಪ್ರಿಯಾಂಕ ಖರ್ಗೆ ಸಿಎಂ ಆಗ್ಬೇಕಂತೆ, ಆತನೂ ತುಟಿ ಬೀಸ್ತಾ ಇಲ್ಲ. ಅಲ್ಲಿ ಸತ್ತೋರ್ ಬರೀ ಬ್ರಾಹ್ಮಣರ ಹೆಣ್ಮಕ್ಳಲ್ಲ, ಒಕ್ಕಲಿಗರ ಹೆಣ್ಮಕ್ಳಲ್ಲ, ಎಲ್ಲ ಜಾತಿಯ ಹೆಣ್ಣು ಮಕ್ಕಳಲ್ಲಿ ಹತ್ಯೆ ಆಗಿದೆ. ನಾನು 25,000 ಕೋಟಿ ಅಂತ 15,000 ಕೋಟಿ ಅಂತ ಹಾಕರ ಪ್ರೂಫ್ ಕೊಡು. ಅಲ್ಲ ಗುರು, ಸರ್ಕಾರದಲ್ಲಿರೋ ಭ್ರಷ್ಟರು, ಮಾಮಾಗಳು, ಬ್ರೋಕರ್ಗಳು ಏನ್ ವಿಡಿಯೋ ಮಾಡ್ಬಿಟ್ಟು ನಮಗೆ ಕೊಟ್ಬಿಟ್ಟು ದುಡ್ಡಿಸ್ಕೊಂತಾರ. ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಪೇಮೆಂಟ್ ಹೋಗಿದೆ ಅಂತ ನೀವು ನಂಬಿ ಬಿಟ್ರೆ ಬಿಡಿ, ಅದು ನಿಮ್ಮ ಹಣೆ ಬರ, ನಾವೇನು ಹೇಳಕ್ಕಾಗಲ್ಲ. ನೋಡ್ಕೊಲ್ಲ. ಕರ್ನಾಟಕ ಮಹಿಳಾ ಆಯೋಗದ ಬಗ್ಗೆ ಕೇಳಿದಕ್ಕೆ ಕರ್ನಾಟಕ ಮಹಿಳಾ ಆಯೋಗದವರು ಲೆಟರ್ನ ಹಾಕಿದ್ರು. ಈಗ ಬನ್ನಿ, ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ಮೇಡಮ್ ಅವರು ಒಂದು ವಿಡಿಯೋ ಮಾಡಾಕವ್ರೆ. ಅದ್ರ ಬಗ್ಗೆ ತಮ್ಮ ಹೇಳಿಕೆನ ನೀವೇ ಹೇಳ್ಬೇಕಾಗತ್ತೆ. ಐ ವಾಂಟ್ ಯುವರ್ ರಿಯಾಕ್ಷನ್ ಆನ್ ಮೇಡಮ್ಸ್. ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ತಮ್ಮದೇ ಆದಂತ ವಿಡಿಯೋನ ಮಾಡಿ ಹಾಕಿದ್ದಾರೆ. ತಾವು ದಯಮಾಡಿ ಇದನ್ನ ನೋಡ್ಬಿಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಮೇಡಮ್ ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ, ತದನಂತರ ನೀವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಬಹುದು. ಓಕೆ, ಕೇಳಿಸ್ಕೊಳ್ಳಿ ಮೇಡಮ್ ಏನ್ ಹೇಳ್ತಾರೆ ಅಂತ. ಮೇಡಮ್ ಅವ್ರ ಬಗ್ಗೆ ಫುಲ್ ಗೌರವ ಇದೆ. ಫಸ್ಟ್ ಆಫ್ ಆಲ್ ಸೌಜನ್ಯನ ಒಂದು ಕೇಸು ನನಗ್ ಬರೋದಿಲ್ಲ. ಆಯ್ತಪ್ಪ, ನೀವು ನನ್ನಿಷ್ಟು ಕೇಳೋರು ಮಕ್ಕಳ ಆಯೋಗದ ಅಧ್ಯಕ್ಷರು ಯಾರು ಅಂತಾದ್ರು ಗೊತ್ತಾ ನಿಮಗೆ? ಆ ಮಗುವಿಂದು, ಆ ಸೌಜನ್ಯ ಆ ಮಗುವಿಂದು ಬರೋದೇ ಮಕ್ಕಳ ಆಯೋಗಕ್ಕೆ. ಮೇಡಮ್, ಫಸ್ಟ್ ಆಫ್ ಆಲ್ ನಿಮ್ಗೊಂದು ಕ್ಲಾರಿಟಿ ಕೊಡ್ತೀವಿ. ಸೌಜನ್ಯ ಕೇಸು ನಡೆದು ಹೋದಂತ ಕತೆ, ಅದ್ರ ಬಗ್ಗೆ ನಮಗೂ ಕೂಡ ಕನಿಕರ ಇದೆ. ನಾವು ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಲೀಗಲ್ ಆಗೆಲ್ಲ ಮುಗಿದೋಗಿದೆ ಅದು. ನಾವು ಮಾತಾಡ್ತಾ ಇರೋದು ಧರ್ಮಸ್ಥಳದ ಭೀಮಾ ಕೊಟ್ಟರು ಅಂತ ಕಂಪ್ಲೇಂಟ್ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಕಿಡ್ನಾಪ್, ಅತ್ಯಾಚಾರ, ಕೊಲೆ, ಭೀಕರವಾದ ಕೊಲೆ ಮತ್ತೆ ಶವ ಸಂಸ್ಕಾರ, ಇದರ ಬಗ್ಗೆ ಒಂದು ಹೊಸ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದರ ಸಂಬಂಧ ನಿಮ್ಮನ್ನ ಪ್ರಶ್ನೆ ಮಾಡಿದ್ವಿ ಹೊರತು ನಾವು ಸೌಜನ್ಯ ಕೇಸನ್ನ ನಿಮಗ್ ಬರಲ್ಲ ಅಂತನೂ ಗೊತ್ತು, ಅದಕ್ಕೆ ನೀವು ಜವಾಬ್ದಾರಿ ಅಲ್ಲ. ನಾವು ಕೇಳ್ತಾ ಇರೋದು ಧರ್ಮಸ್ಥಳದ 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ, ಬ್ರಾಹ್ಮಣರು ಎಲ್ಲ ಮೆಜಾರಿಟಿ ಹೆಣ್ಮಕ್ಳೇ ಅಲ್ಲಿ ಕಿಡ್ನಾಪ್ ಆಗಿ ಅತ್ಯಾಚಾರ ಆಗಿ. ನೋಡಿ ಮೇಡಮ್ ಅವರು ಯಾವ ರೀತಿ ಸ್ಟೇಟ್ಮೆಂಟ್ ತಿರುಗಿಸ್ತಾರೆ. ಅಲ್ಲ ರೀ, ಇಡೀ ಪ್ರಪಂಚ ಗೊತ್ತು ಧರ್ಮಸ್ಥಳದಲ್ಲಿ 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹತ್ಯಾಕಾಂಡ ಆಗಿದೆ ಅಂತ. ಈ ಮೇಡಮ್ ಅವರು ಸೌಜನ್ಯ ಕೇಸ್ ಎತ್ಕೊಂಡು ನನಗ್ ಬರಲ್ಲ ಅಂತಾರೆ. ಅಲ್ಲಿ ನೋಡ್ರಿ, ನಾವು ದಡ್ರ ಅಥವಾ ಮೇಡಮ್ ಏನಾದ್ರು ತಪ್ಪಾಗಿ ತಿಳ್ಕೊಂಡವ್ರ? ಆಮೇಲೆ ಕೇಳಿಸ್ಕೊಳ್ಳಿ, ಪೂರ್ತಿ ಒಂಚೂರು ಕೇಳಿಸ್ಕೊಳ್ಳಿ ಮೇಡಮ್ದು. ಫಸ್ಟ್ ಆಫ್ ಆಲ್ ಸೌಜನ್ಯನ ಒಂದು ಕೇಸು ನನಗ್ ಬರೋದಿಲ್ಲ. ಆಯ್ತಪ್ಪ, ನೀವು ನನ್ನಿಷ್ಟು ಕೇಳೋರು ಮಕ್ಕಳ ಆಯೋಗದ ಅಧ್ಯಕ್ಷರು ಯಾರು ಅಂತಾದ್ರು ಗೊತ್ತಾ ನಿಮಗೆ? ಮೇಡಮ್, ಖಂಡಿತ ಗೊತ್ತಿಲ್ಲ. ಸರ್ಕಾರದವರಾಗಿ ತಾವು ಚೇರ್ಮನ್ ಆಗಿ ಸಾರ್ವಜನಿಕರಿಗೆ ತಿಳಿಸಬೇಕಾದು ನಿಮ್ಮ ಧರ್ಮ. ಅದಕ್ಕೋಸ್ಕರ ಸರ್ಕಾರದಿಂದ ಸವಲತ್ತು ಕೊಟ್ಟಿದ್ದಾರೆ, ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದಾರೆ, ನಿಮ್ಗೆ ಪವರ್ಸ್ ಕೊಟ್ಟಿದ್ದಾರೆ, ಸ್ಟಾಫ್ ಕೊಟ್ಟಿದ್ದಾರೆ, ಮಹಿಳಾ ಆಯೋಗಕ್ಕೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಕರ್ನಾಟಕದ ಮಹಿಳೆಗಳಿಗೆ ಏನೇ ಅನ್ಯಾಯ ಆದ್ರೂ ನೀವು ಧ್ವನಿ ಎತ್ತಬೇಕು. 1000ಕ್ಕೂ ಭೀಮನ ಕಂಪ್ಲೇಂಟ್ ಅಲ್ಲಿ 1000ಕ್ಕೂ ಹೆಚ್ಚು ಹೆಣ್ಣು ಮಗಳ ಕಿಡ್ನಾಪ್, ಅತ್ಯಾಚಾರ, ಕೊಲೆ ಆಗಿ ಮಣ್ಣು ಮಾಡಿದ್ರಂತೆ. ಈ ಕೇಸು ನಿಮಗೆ ಬರುತ್ತಾ? ಇಲ್ಲ ಅಂದ್ರೆ ಮಹಿಳೆಯರ ಕೇಸೇ ಬರಿಲ್ಲ ಅಂದ್ಮೇಲೆ ಮತ್ತೆ ಕರ್ನಾಟಕ ಮಹಿಳಾ ಆಯೋಗ ಯಾಕೆ ಬೇಕು? ಆ ಮಗುವಿಂದು, ಆ ಸೌಜನ್ಯ ಆ ಮಗುವಿಂದು ಬರೋದೇ ಮಕ್ಕಳ ಆಯೋಗಕ್ಕೆ. ಸುಮ್ನೆ ನಾಗಲಕ್ಷ್ಮಿ ಹೆಸರು ಹೇಳಿದ್ರೆ ನಿಮ್ಗೆ ವ್ಯೂಸ್ ಬರುತ್ತೆ ಅಂತ ಸಿಕ್ಕಾಪಟ್ಟೆ ಏನ್ ಬೇಕಾದ್ರೂ ಮಾತಾಡಿ. ಮೇಡಮ್ ಹೇಳ್ತಾ ಇದಾರೆ, ಮೇಡಮ್ ಅವ್ರ ಹೆಸರು ಹೇಳಿದ್ರೆ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತದಂತೆ.
ಖಂಡಿತ ಮೇಡಮ್, ಆ ಹೆಣ್ಣು ಮಕ್ಕಳು ಸತ್ತಿದಾರಲ್ಲ, ಹೆಣ್ಮಕ್ಳು, ಸಾವಿರಾರು ಹೆಣ್ಮಕ್ಳು, ಅವರ ಫೀಲಿಂಗ್ಸ್ ಬಗ್ಗೆ ನಾವು ಎಷ್ಟೇ ಮಾಡ್ಕೊಂಡು ವಿಡಿಯೋ ಮಾಡಿದರೆ ಹೊರತು ಖಂಡಿತ ನಿಮ್ಮನ್ನ ಹೆಸರೆತ್ತಿದ್ರೆ ವ್ಯೂಸ್ ಬರಂಗಿದ್ರೆ ಮೇಡಮ್, ಒಂದೊಂದು ವಿಡಿಯೋ ನಮ್ದು 1 ಕೋಟಿ 2 ಕೋಟಿ ಓಡ್ತಾ ಐತೆ, ಅದ್ರಲ್ಲಿ ಯಾವ್ದ್ರಲ್ಲೂ ನೀವಿಲ್ಲ, ಆದ್ರೂ ಕೋಟಿ ಕೋಟಿ ಓಡ್ತಾ ಐತೆ. ನೀವ್ಯಾಕೆ ಮೇಡಮ್ ನಮ್ಮ ವ್ಯೂಸ್ ಅಥವಾ ಜನರ ಫೀಲಿಂಗ್ಗೆ ನಿಮ್ಮ ಇಮೇಜ್ ಈ ತರ ಮಾಡ್ಕೊಂತೀರಾ? ಆ ಮುಗ್ಧ ಮಕ್ಕಳು ನನ್ನ ಬಗ್ಗೆ ನನ್ನ ಬೇಡ, ಒಂದು ತಾಯಿ ಬಗ್ಗೆನೂ ಆತರ ಸೌಜನ್ಯನ್ಗಾದಂಗೆ ಆಗ್ಲಿ ಅಂತ ಕಮೆಂಟ್ ಮಾಡೋ ರೀತಿಯಲ್ಲಿ ನೀವು ಪ್ರವೋಕ್ ಮಾಡ್ತಾ ಇದೀರಲ್ಲ, ನೀವು ಎಷ್ಟು? ಮೇಡಮ್, ನಾವ್ ಯಾರು ಪ್ರವೋಕ್ ಮಾಡ್ತಾ ಇಲ್ಲ, ತಾವು ಅರ್ಥ ಮಾಡ್ಕೊಳ್ಬೇಕು. ನಾವ್ಯಾರು ನಿಮ್ ಮನೆ ಮುಂದೆ ಬಂದು ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷರಾಗಿ ಅಂತ ನಾವ್ಯಾರು ಬೇಡ್ಕೊಂಡಿಲ್ಲ. ತಾವಾಗೆ ಸರ್ಕಾರ ಅಪಾಯಿಂಟ್ ಮಾಡಿದೆ, ತಾವಾಗೆ ಆ ಕುರ್ಚಿಯನ್ನ ಬರ್ಸಿದ್ದೀರಾ. ನಿಮ್ಮ ಸಂವಿಧಾನಿಕ ಜವಾಬ್ದಾರಿಯನ್ನ ತಾವು ನಿರ್ವಹಿಸಕ್ಕೆ ಪ್ರಶ್ನೆ ಮಾಡೋ ತಪ್ಪು ಅನ್ನೋದಾದ್ರೆ ಹಾಗಾದ್ರೆ ನೀವು ಪ್ರಶಾಂತ್ ಇತ್ರ ನಿಮ್ಮನ್ನ ನಾವ್ಯಾರು ಕೇಳಂಗೆ ಇಲ್ವಾ? ಹಾಗಾದ್ರೆ ನಾವೇನು ಕೇಳಬಾರ್ದು, ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅಂತಂದ್ರೆ ಮತ್ತೆ ಮಹಿಳಾ ಆಯೋಗ ಏನಕ್ಕೆ ಬೇಕು? ನಿಮಗ್ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತಿದ್ರೆ ಎವಿಡೆನ್ಸಸ್ ನ ಸಾಕ್ಷಿಗಳನ್ನೆಲ್ಲ ಕೂಡಿಸ್ಕೊಂಡು ನ್ಯಾಯಾಲಯದಲ್ಲಿ ನ್ಯಾಯ ಕೊಡಿಸ್ಕೊಂಡ್ ಬನ್ನಿ. ಮೇಡಮ್, ಈಗ ನಾವೇ ನ್ಯಾಯ ಕೊಡಿಸ್ಕೊಂಡು ನಾವೇ ನ್ಯಾಯಾಲಯಕ್ಕೆ ಹೋಗಂಗಿದ್ರೆ ಮೇಡಮ್ ಕರ್ನಾಟಕದಲ್ಲಿ ಈ ಮಹಿಳಾ ಆಯೋಗ ಏನಕ್ಕೆ ಬೇಕು? ನಿಮ್ ಜೊತೆ ನಾನೇನು ಇಡೀ ಕರ್ನಾಟಕ ಜನ ನಿಂತ್ಕೊಳ್ಳುತ್ತೆ ಮೇಡಮ್. ಜನ ನಿಂತೇ ನಿಲ್ತಾರೆ. ಜನರಿಗೆ ಈ ನೋವಿನ ಬಗ್ಗೆ ಅರಿವಿದೆ. ಆಸ್ ಎ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ತಾವು ತಮ್ಮ ಕರ್ತವ್ಯನ ಮಾಡಿದ್ರೆ ಸಾಕು ಮೇಡಮ್. ಆಮೇಲೆ ನಾವ್ ಯಾರು ನಿಮ್ಮ ಏನೋ ವಿಡಿಯೋನ ಹಾಕೊಂಡು ರೀಲ್ಸು ಮಾಡಲ್ಲ, ನಮ್ಗೆ ವ್ಯೂಸು ಬೇಡ ಮೇಡಮ್. ನೀವ್ ಇಲ್ದಿರೇನೆ ಕೋಟ್ಯಾಂತರ ಜನ ಈ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ನೀವಿದ್ರೇನೆ ಮೋಸ್ಟ್ಲಿ ನೀವ್ ಹಾಕರೆ ಇನ್ನ ಕಡಿಮೆ ಅಂತ ಹೇಳ್ಬಿಡ್ತು. ನಿಮ್ಮಿಂದ ನಮ್ಗೇನು ವ್ಯೂಸ್ ಸಿಗಲ್ಲ, ನಾನೇ ಅಲ್ಲ ಯಾರಿಗೂ ಸಿಗಲ್ಲ ಬಿಡಿ. ನಾನು ನಿಂತ್ಕೊಳ್ತೀನಿ ನಿಮ್ ಜೊತೆ. ಅದು ಬಿಟ್ಟು ಸುಮ್ನೆ ವಿಡಿಯೋಗಳು ಮಾಡೋದು ಏನ್ ಬರುತ್ತೆ ನಿಮ್ಗೆ? ಮೇಡಮ್, ಕನಿಷ್ಠ ನಾವು ಪ್ರಶ್ನೆ ಮಾಡಿದ್ದಕ್ಕೆ ನೀವು ರಿಯಾಕ್ಷನ್ ಕೊಡ್ತಾ ಇದ್ದೀರಾ. SIT ಮಾಡಿ ಅಂತ ಲೆಟರ್ ಬರ್ದಿದ್ದೀರಾ. ಬಿಡಿ, ನೀವು ಲೆಟರ್ ಬರ್ದ ಮೇಲೆ ಇಡೀ ಸರ್ಕಾರನೇ ಈ ಕೇಸ್ಗೆ ಮಣ್ಣಾಕಿದ್ದಾರೆ. ಸರ್ಕಾರದ ಸ್ಟ್ಯಾಂಡ್ ಅನ್ನ ಮೇಡಮ್ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ. ಮೇಡಮ್ ಅವ್ರಿಗೆ ವಿಡಿಯೋ ಮುಖಾಂತರ ಪ್ರಶ್ನೆ ಮಾಡಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ. ನಾವೇನ್ ಮಾಡೋಣ? ನಾವು ಹೋಗಿ ಕೈ ಕಟ್ಕೊಂಡು ಕರ್ನಾಟಕ ಮಹಿಳಾ ಆಯೋಗದ ಹತ್ರ ಒಳ್ಳೆ ಗುಲಾಮರ್ ತರ ಮೇಡಮ್ ವೇಟ್ ಮಾಡ್ಕೊಂಡು ಲೆಟರ್ ಕೊಟ್ಕೊಂಡು ಮೇಡಮ್ ಏನೋ ಮಾಡಿ ಅಂತ ಹೇಳಕ್ಕೆ ನಮ್ಮ ಹತ್ರನೂ ಸಮಯ ಇಲ್ಲ.